ಈ ಬಡ್ಡಿಗಳಿಂದ ನಾನು ನೆಮ್ಮದಿ ಇಲ್ಲ. ಫೇಲ್ ಆಗೋರು ಫೇಲ್ ಆಗು ಅಂತ ಹೇಳ್ಬಿಟ್ಟು ಇವಕ್ಕೆ ನನ್ನ ಹೇಳಿದ್ವ ನಾವು. ಅಷ್ಟು ಸಂದಾಗ ನೋಡ್ಕೊಂಡಿವ್ನಿ. ಈ ಮನೆಯಾಗೆ ಬೈಯಂಗಿಲ್ಲ ಬಿಡಂಗಿಲ್ಲ ಏನಿಲ್ಲ. ಮಾನ ಮರುವದಿ ಎಲ್ಲನೂ ಹೊಂಟೋಯ್ತದೆ. ನಾವೇನೋ ಜೋರಾಗಿ ಬೈದು ಮಾಡಿ ಎಲ್ಲ ಮಾಡಿಬಿಟ್ರೆ ಮಾನ ಮರುವದಿ ಎಲ್ಲ ಮೂರು ಕಾಸು ಖರಾಜಾಗೋಗ್ಬಿಡ್ತದೆ. ಇವ್ರನ್ನ ಮನೆ ಒಳಗಡೆ ಬೈಯಂಗಿಲ್ಲ. ಮನೆ ಒಳಗಡೆ ಮನೆ ತುಂಬ ಕಿವಿಗಳೇನೇನ ಮನೆಯಾಗೆ. ಅದ್ರಾಗೂ ಪೊದ್ದಿ ಯಪ್ಪ 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 ಊರಿಗೆಲ್ಲ ಸಾರ್ಕೊಂಬಿಟ್ಟು ಬಂದು ಹಬ್ಬ ಮಾಡಿಬಿಡ್ತಾಳೆ. ಅವಳಿಗೆ ಯಾಕೆ ಹೇಳ್ಬೇಕು ನನ್ನ ಮಕ್ಕಳು ಫೇಲ್ ಆಗೋರೆ ಅಂತ ಹೇಳ್ಬಿಟ್ಟು. ಅವಳಿಗಂತೂ ಹೇಳ್ಬಾರ್ದು ಫೇಲ್ ಆಗಿರೋ ವಿಷಯ ಏನೂ. ಏನು ಮಾಡಬೇಕು ಅಂತಂದರೆ ಇರು ಇವ್ರನ್ನೆಲ್ಲ ದೂರ ಕರ್ಕೊಂಡೋಗ್ಬಿಟ್ಟು ಹೊಲ್ತೆ ಕರ್ಕೊಂಡೋಗ್ಬಿಟ್ಟು ಕ್ಯಾಕರ್ಸ್ ಮಾಕೋಗಿಬೇಕು ಈ ಬೇವರ್ಸಿಗಳಿಗೆ. ಇವ್ರಿಗಂತೂ ಎಷ್ಟು ಗೊತ್ತೂ ಬುದ್ಧಿ ಅಂತೂ ಬರೋಕ್ಕಿಲ್ಲ ಇವಕ್ಕೆ. ನನಗೂ ಸಾಕು ಹೋಗ್ಬಿಟ್ಟೈತೆ. ಮಾನ ಮರವದಿ ಕಳಿಯೋದ್ರಾಗೆ ಎತ್ತಿದ ಕೈ ಇವರು. ಇರು ಮಾಮೂಲಿ ಥರ ಮಾತಾಡ್ತೀನಿ. ರೂಪಾ, ಲತಾ, ರಿಸಲ್ಟ್ ಬಂತಂತೆ? ಹ್ಞೂ ಅಮ್ಮ, ರಿಸಲ್ಟ್ ಬಂತು. ಇಬ್ರದೂ ಬಂತು. ಹೌದಾ, ಏನಾಯ್ತು ರಿಸಲ್ಟು? ಅಮ್ಮ, ನಾವು ನಿನ್ನ ಮಕ್ಕಳು ಅಂತಂದ್ಮೇಲೆ ರಿಸಲ್ಟ್ ಏನಾಗಿರ್ತದೆ ಅಂತ ನೀನೇ ಯೋಚನೆ ಮಾಡಬೇಕು. ಬೇರೆ ತರ ನಾವಲ್ವೇ ಅಲ್ಲ. ನೀನೊಂದ್ಸಲ ಯೋಚನೆ ಮಾಡು, ನಾವು ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು. ನಾನು ಯೋಚನೆ ಮಾಡೋದು ಬಿಡೋದು ಎಲ್ಲ ಪಕ್ಕೋಕಿಕ್ಕೋ. ಮೊದಲು ನೀವು ಹೇಳ್ರಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಏನಾಯ್ತು ರಿಸಲ್ಟ್ ಎಲ್ಲನೂ? ಅಮ್ಮ, ಇಬ್ರು ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀವಿ ಕಣಮ್ಮ. ಫಸ್ಟ್ ಕ್ಲಾಸು. ನೀವು ಫಸ್ಟ್ ಕ್ಲಾಸಾಗಿ ಪಾಸ್ ಮಾಡಿರೋದಕ್ಕೆ ನೋಡಿ ನನಗೆ ಎಷ್ಟು ಸಂತೋಷ ಆತೈತಿ ಅಂದರೆ ಭಾಳ ಸಂತೋಷ ಆತೈತೆ. ಬರ್ರಿ, ನಿಮ್ಮನ್ನ ಎಲ್ಗೋ ಕರ್ಕೊಂಡು ಹೋಗ್ತೀನಿ. ನೀವಿಬ್ರು ಪಾಸ್ ಆಗಿದ್ರಲ್ಲ, ಅದಕ್ಕೆ ನಿಮಗೆ ಸರ್ಪ್ರೈಸ್ ಕೊಡೋಣ. ಬರ್ರಿ ಹೋಗೋಣ. ಅಮ್ಮ, ಸ್ಕೂಟಿ ಕೊಡಿಸ್ತೀಯಲ್ವಾ? ಹ್ಞೂ, ನೀವಿಬ್ರು ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ರಲ್ಲ, ಅದಕ್ಕೋಸಿ ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಏನಾರ ಕೊಡ್ಬೇಕಲ್ಲ, ಕೊಡ್ತೀನಿ ಬರ್ರಿ. ಇಬ್ರು ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀರಾ. ನನಗಂತೂ ಭಾಳ ಖುಷಿ ಆಯ್ತದೆ. ನೀವು ನೋಡಿದ್ರೆ ಭಾಳ ಖುಷಿ ಆಯ್ತದೆ ನನಗಂತೂ. ಬರ್ರಿ ಹೋಗೋಣ ಬರ್ರಿ. ಸರಿಯಮ್ಮ. ಅದೇನು ಸರ್ಪ್ರೈಸ್ ಕೊಡ್ತಿರೋ? ನಮ್ಮ ಸೊಸಿಗೂ ಕೊಡ್ಬೋದಲ್ಲ. ಏನಿಬ್ರು ಮಕ್ಳು ಮಾತ್ರ ಕೊಡ್ಬೇಕಾ? ನಮ್ಮ ಸೊಸಿನೂ ಫಸ್ಟ್ ಕ್ಲಾಸಾಗಿ ಪಾಸ್ ಆಗೋಳೆ ತಾನೆ, ಅವಳಿಗೆ ಸರ್ಪ್ರೈಸ್ ಕೊಟ್ರೆ ನನ್ನ ಗಂಟೋಗ್ಬಿಡ್ತದ. ನಿಮ್ಮನ್ನ ಕೇಳ್ಬಿಟ್ಟು ನನ್ನ ಆದ್ನಿಗೆ ಸರ್ಪ್ರೈಸ್ ಕೊಡೋ ಅವಶ್ಯಕತೆ ಇಲ್ಲ ಹೇಳು. ನನ್ನ ಆದ್ನಿಗೆ ಹೆಂಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಂಗೂ ಗೊತ್ತು. ನಾನೇ ಕಷ್ಟಪಟ್ಟು ಸರ್ಪ್ರೈಸ ಕೊಡ್ತೀನಿ. ಯಾರ ಮಕ್ಳಿಗೆ ಹೆಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನನಗೆ ಗೊತ್ತು. ನನ್ನ ಮಕ್ಳು ಸರ್ಪ್ರೈಸ ನನಗೇನು ಹೇಳಕ್ ಬರ್ಬೇಡ. ನನಗೆ ಗೊತ್ತು. ಇತ್ಲಾಗ ಬಾ. ಈ ಬಂಗಾರಿ ಒಂದಲ್ಲ ಒಂದಿನ ಅದ್ಯಾವುದೋ ಫಿಲಮ್ ಡೈಲಾಗ್ ಹೊಡಿತಲ್ಲ, ಅಂಕಲ್ ನಾ ಹೊಡಿತೀನಿ ಸುಬ್ಬಿ ಅಂತ. ಈ ಬಂಗಾರಮ್ಮನ ಹೊಡಿತೀನಿ ಸುಬ್ಬಿ ಬಿಡಲ್ಲ. ಎಲ್ರ ಥರ ನಾನಲ್ಲ ಬಿಡು. ಇವಳೊಂದಂಗೆ ಅನ್ನಿಸ್ಕೊಂಡು ಬಿದ್ದಿರಕ್ಕೆ. ಯವ್ವ, ಅದೇನು ಇದು ಮಾಡ್ತಾರೋ ಏನು ಕಥೆಯೋ ಬಿಡು. ಬರ್ರಿ ಸರ್ನ ಬರ್ರಿ ಇಬ್ರು. ಅಮ್ಮ, ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಾಕಮ್ಮ ಇಲ್ಲಿ ಕರ್ಕೊಂಬಿಟ್ಟು ಬಂದಿದ್ಯಾ? ಈ ಗುಡಿಸ್ಲನಾಗ ಏನಾದ್ರು ಸರ್ಪ್ರೈಸ್ ಮಾಡಿದ್ದೀಗ? ಏನಕ್ಕೆ ಬಂಗಾರಮ್ಮ ಮಕ್ಕಳು ಇಲ್ಲೂ ಕರ್ಕೊಂಬಿಟ್ಟು ಬಂದವಳಲ್ಲ. ಫಸ್ಟ್ ಕ್ಲಾಸ್ ಬಂದಿರೋದಕ್ಕೆ ಏನೋ ವಜ್ರ ವೈಡೂರ್ಯ ಕೊಡಿಸ್ಬಿಡ್ತಾಳ ಅಂತ ಹೇಳಿ. ರಿಸಲ್ಟ್ ಏನಾಯ್ತು? ನ್ಯಾಯವಾಗಿ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ದೇವ್ರಣೆ ಕೇಳ್ತೀನಿ. ಈ ಬಂಗಾರ ಮುಂತಾಗ ತಪ್ಪಿಸ್ಕೊಳಕ್ಕಾಗಕ್ಕಿಲ್ಲ. ನ್ಯಾಯವಾಗಿ ಹೇಳ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ. ಹೇಳಿ ಏನಾಯ್ತು? ಇದ್ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ? ಇದು ಯಾಕೆ ಇಷ್ಟೊಂದೆಲ್ಲನೂ ಇದು ಮಾಡ್ತಿದ್ದೀಗ? ಫಸ್ಟ್ ಕ್ಲಾಸಾಗಿ ಪಾಸ್ ಆಗಿದ್ದೀವಿ ನಾವಂತೂ. ಇಬ್ರು ಫಸ್ಟ್ ಕ್ಲಾಸಾಗಿ ಏನೇ ಪಾಸ್ ಆಗಿದ್ದೀವಿ. ಓ, ಪಾಸ್ ಆಗೋರ? ನಾನೆಲ್ಲ ಪಾಸ್ ಆಗಿರಕ್ಕಿಲ್ಲ ಅಂತ ಅಂದ್ಕೊಂಡೆ. ಹೋಗ್ಲಿ ಬಿಡು, ಪಾಸ್ ಆಗೋರಲ್ಲ. ಇನ್ನು ಅಂತಾನೆ ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಇನ್ನೇನು ಮಾಡಲಿ? ಏನಾರ ಬಿಸಿ ಬಿಸಿ ಸುದ್ದಿ ಸಿಗ್ತದಾ ಅಂತ ಬಂದೆ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ಬೇಕು. ಕಿತ್ತೋದ್ ಮನೆಯಾಳಿಗಳ ನನಗೇನು ಗೊತ್ತಿಲ್ಲ ಅಂತ ಅನ್ಕೋಬಿಟ್ಟ ನೀವು ಆಡ್ತೀರ ನಾಟಕವ? ನನಗೇನು ಗೊತ್ತಾಯ್ತಿಲ್ಲ. ನನಗೇನಾದ್ರೂ ನೀವಿಬ್ರು ಡುಮ್ಕಿ ಹೊಡೆದಿರೋದು, ನೀವಿಬ್ರು ಫೇಲ್ ಆಗಿರೋದೇನು ನನಗೆ ಗೊತ್ತಿಲ್ಲ ಅಂತ ಅನ್ಕೋಬಿಟ್ರನೆ. ಫೇಲ್ ಆಗೋರ? ಯಾರಮ್ಮ ಹೇಳಿದ್ದು ನಿನಗೆ? ನಾವು ಪಾಸ್ ಆಗಿದ್ದೀವಿ ಕಣಮ್ಮ. ಯಾರ ನಿನಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟವ್ರೆ ಅಂತ ಅನ್ನಿಸ್ತದೆ. ನಾನು ಪಾಸ್ ಆಗಿದ್ದೀವಪ್ಪ. ಇಬ್ರು ಚಂದಾಗಿ ಓದಿ ಚಂದಾಗಿ ಪಾಸ್ ಆಗಿದ್ದೀವಪ್ಪ. ಅಯ್ಯೋ ಅಮ್ಮ, ಯಾಕಮ್ಮ ಹಿಂಗ್ ಹೊಡಿತಿದ್ಯಾ? ಇದೇನಿದು? ಈ ಬಂಗಾರಮ್ಮ ಇಲ್ಲೂ ಕರ್ಕೊಂಡ್ಬಿಟ್ಟು ಬಂದು ಹೊಡಿತಾವಳಲ್ಲ. ಮನೆಯಾಗ ಹೊಡೆದ್ರೆ ಪೊದ್ದಿ ಅವ್ರು ಇವರೆಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಹೊಡಿಲಿಲ್ವಾ ಏನು? ಮತ್ತು ನನ್ನ ಮುಂದೆ ಫಸ್ಟ್ ಕ್ಲಾಸಾಗಿ ಪಾಸ್ ಆಗೋರೆ ಅಂತ ಹೇಳ್ತಿದ್ಲು. ಇವಾಗ ನೋಡಿದ್ರೆ ಫೇಲಾಗಿ ಡುಮ್ಕಿ ಹೊಡೆದವಳೆ ಅಂತ ಬಂದು ಹೊಡಿತಿದ್ದಂಗೆ ಅವಳೆ. ಈ ಅಮ್ಮನ ವರ್ಷನೇ ಅರ್ಥ ಆಗಕ್ಕಿಲ್ಲ ಕಣಪ್ಪ ನಮ್ಗಂತೂ. ಏನೋ ಫೇಲ್ ಆಗವ ಬಿಡು. ಮತ್ತು ಊರಾಗೆಲ್ಲನೂ ಫೇಮಸ್ಸು ಇವ್ರಂತೂ. ಅಯ್ಯೋ, ಬಂಗಾರಮ್ಮನ ಹೆಣ್ಮಕ್ಳು ಇಂಜಿನಿಯರ್ ಅಂತೆ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜಿಗೂ ಡುಮ್ಕಿ ಹೊಡೆದ್ಬಿಟ್ಟವ ಇವು ಅಂತ. ಯವ್ವ ದೇವ್ರೇ. ಓಹೋ, ಈ ಬಿಟ್ಟಿ ಬಿಲ್ಡಪ್ ಪಡ್ಕೊಂಡು ಆಡ್ತಾರೆ ಅಂತ ಅನ್ನಿಸ್ತದೆ. ನಮಗೆಲ್ಲ ಗೊತ್ತೇ ಇರಲಿಲ್ಲ. ಈಗ ಗೊತ್ತಾಯ್ತಲ್ಲ ಎಲ್ಲನೂ. ಬಂಡವಾಳ ಎಲ್ಲ ಈ ಬಂಗಾರಮ್ಮ ಬಾಯಿಗೆ ಬಿಟ್ರೆ ಬುಲ್ಡೆ ಹೊಡಿತಾಳೆ. ಬುಲ್ಡೆ ದಾಸಮ್ಮ ಬುಲ್ಡೆ ಹೊಡಿಯೋದು ಸರಿಯಾಗಿ ಹೊಡಿತಾಳೆ ಬುಲ್ಡೆಯ. ಹಿಂಗೆ ಸುಳ್ಳು ಹೇಳ್ಬಿಟ್ಟು ನನಗೇನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇಬ್ರು ಬಿತ್ರೆರಾ ಬೊಗುಳ್ರಿ. ನನಗೇನು ಗೊತ್ತಿಲ್ಲ ಅಂತ ಅನ್ಕೊಬಿಟ್ರೆ ನೀವು.
ಅಯ್ಯೋ ಬೇವರ್ಸಿಗಳ, ನನಗೆ ಗೊತ್ತು ಬಿಡು ಇಬ್ರು ಪೇಲಾಗಿ ಡುಮ್ಕಿ ಹೊಡೆದಿರೋದು. ಅವತ್ತು ನಿಮ್ಮ ಎಷ್ಟು ಸಿಕ್ಕಿದ್ರಲ್ಲ, ನೀವಿಬ್ರು ಕಾಲೇಜ್ ಒಳಗಡೆಗೆ ಹೋದ್ರಲ್ಲ, ನಿಮ್ಮ ಎಷ್ಟು ತಾಗೆ ನೀನು ನಂಬರ್ ಎತ್ಕೊಂಬಿಟ್ಟು ಬಂದಿದ್ದೆ. ನೀವು ಫಸ್ಟ್ ಕ್ಲಾಸಾಗಿ ಪಾಸ್ ಆಯ್ತೀರೇನೋ ನೋಡೋಣ, ನಂಗೆ ಫೋನ್ ಮಾಡಿ ಹೊಗಳ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಫೋನ್ ನಂಬರ್ ಇಸ್ಕೊಂಬಿಟ್ಟು ಬಂದಿದ್ದೆ ನೋಡೋಣ ಅಂತ ಹೇಳ್ಬಿಟ್ಟು ಕಿತ್ತೋದವ್ರ. ಇಬ್ರು ಡುಮ್ಕಿ ಹೊಡ್ಕೊಂಡು ಕುಂತಿದ್ದೀರಾ? ಡುಮ್ಕಿಯಾ ನಿಮಗೆ ಬರಬಾರ್ದು ಬರ ನಿಮಗೆ. ಅಲ್ಲಲೇ ಅವಳು ನೋಡು, ಆ ಕಿತ್ತೋದವಳು ಇಲ್ಲೇ ಯಾವುದೋ ಕಾಂಜಿ ಪಿಂಜಿ ಕಾಲೇಜ್ಗೆ ಹೋಗ್ಕೊಂಡೇನಿ ಫಸ್ಟ್ ಕ್ಲಾಸಾಗಿ ಡಿಗ್ರಿ ಪಾಸ್ ಮಾಡ್ಕೊಂಡವಳೆ. ನಿಮ್ಮನ್ನ ಅಷ್ಟು ದೊಡ್ಡ ಕಾಲೇಜಿಗೆ PG ಮಾಡಿಬಿಟ್ಟು ಎಲ್ಲ ಇರಿಸಿದ್ರು ನಿಮ್ಮ ಯೋಗ್ಯತೆ ಪಾಸ್ ಮಾಡ್ಕೊಳಕ್ಕೆ ಯೋಗ್ಯತೆ ಅಲ್ವ ನಿಮಗೆ? ಓದ್ತಿರೋದು ಇಂಜಿನಿಯರಿಂಗ್ ಅಲ್ಲ, ಬೇರೆ ಓದ್ತಿದ್ದೀರಾ. ಆದ್ರೂ ನಾನು ಎಷ್ಟು ನಿಮಗೆ ಪ್ರೋತ್ಸಾಹ ಮಾಡ್ತಿದ್ದೀನಿ, ಓದ್ರಮ್ಮಿ ಅಂತ ಹೇಳ್ಬಿಟ್ಟು ನಿಮ್ಮ ಯೋಗ್ಯತೆಗೆ ನನ್ನ ದುಡ್ಡು ಪಡ್ಡು ಎಲ್ಲ ಕಿತ್ತು ಮುಳುಗಿಸ್ಬಿಟ್ಟು ಕೊನೆಗೂ ನೀವು ಪಾಸ್ ಆಗಲಿಲ್ವಲ್ಲ, ಇನ್ನು ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಓದ್ತೀರಾ ನೀವು? ಅಮ್ಮ ಹೊಡಿಬೇಡ, ನಾವೇನು ಬೇಕು ಅಂತ ಫೇಲ್ ಆಗಿಲ್ಲ, ನಾವೇನು ಬೇಕು ಅಂತ ಫೇಲ್ ಆಗಿದ್ದೀವಿ. ಅವರೇನೇನಿಯ ಫೇಲ್ ಮಾಡಿರ್ತಾರೆ, ನಮ್ಮನ್ನು ಕಂಡ್ರೆ ಆಗಕ್ಕಿಲ್ವಲ್ಲ ದರಿದ್ದರು. ಅವರೇನಿಯ ಬೇಕು ಅಂತ ಹೇಳ್ಬಿಟ್ಟು ಫೇಲ್ ಮಾಡಿರ್ತಾರೆ ಅಷ್ಟೇನಿಯ. ನಾನು ಹಂಗೆಲ್ಲನೂ ಇದು ಮಾಡೋರಲ್ಲ ನೋಡು. ನಾನಂತೂ ಬೇಕಂತ ಏನು ಫೇಲ್ಗಿಲ್ಲೇನು ಇದು ಮಾಡ್ಕೊಂಡಿಲ್ಲ ಬಿಡು. ನಂದು ಏನೋ ಇದಾಯಿತು ಬಿಡು. ಇನ್ನೊಂದ್ಸಲ ನಾನು ಪಾಸ್ ಮಾಡ್ಕೊತೀನಿ. ನಿಜವಾಗೂ ಬಿಟ್ಬಿಡು ಈ ಸಲ. ನೋಡು ಈಗ ಹೊಡೆಯೋದು ಮಾಡಬೇಡ, ಅವಳು ಮುಂದೆ ಎಲ್ಲ ಮರ್ಯಾದೆ ಹೋಯ್ತದೆ ನಂದು. ಬಿಸಿ 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 ಸುದ್ದಿ, ಬಿಸಿ ಬಿಸಿ ಸುದ್ದಿ ಕಣ್ರಪ್ಪ, ಬಿಸಿ ಬಿಸಿ ಸುದ್ದಿ ಯಾರಿಗೆಲ್ಲ ಬೇಕು. ಬಿಸಿ 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 ಸುದ್ದಿ. ಮೊದಲು ಈ ಬಿಸಿ ಬಿಸಿ ಸುದ್ದಿನ ಪದ್ದಿಗೆ ಹೇಳಬೇಕು ಅಂದರೆ ಪದ್ದಿ ಹತ್ರ ಏನಾದ್ರು ತಕ್ಕಂಡು ಹೇಳಬೇಕು. ಈ ಜಯಮ್ಮ ಪುಕ್ಸಟ್ಟೆ ಯಾರಿಗೂ ಬಿಸಿ 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 ಸುದ್ದಿಯ ಹೇಳಲ್ಲ. ಈ ಜಯಮ್ಮ ಬಿಸಿ ಬಿಸಿ ಸುದ್ದಿ ಹೇಳಬೇಕು ಅಂದರೆ ಏನಾರ ಕೊಡ್ಬೇಕು ನನಗೆ ತಿನ್ನಕ್ಕೆ. ಪದ್ದಿ ನಿನಗೋಸ್ಕರ ಆ ಗುಡ್ ನ್ಯೂಸ್ ಎತ್ಕೊಬಿಟ್ಟು ಬರ್ತಿದ್ದೀನಿ. ಅಬ್ಬಬ್ಬ ವಿಡಿಯೋ ಮಾಡ್ಕೊಂಡ್ಲಾ? ಬೇಡ ಬಿಡು, ಪೊದ್ದಿ ನನ್ನ ಮಾತು ನಂಬ್ತಾಳೆ. ವಿಡಿಯೋ ಮಾಡ್ಕೊಳ್ಳೋ ಅವಶ್ಯಕತೆ ಏನೈತೆ? ಆದರೂ ಖುಷಿ ಆಯ್ತೈತೆ. ಯಾವುದೋ ಒಂದು ಬಿಸಿ ಬಿಸಿ ಸುದ್ದಿ ಸಿಕ್ಬಿಡ್ತಲ್ಲ ಅಂತ ಹೇಳಿ ಭಾಳ ಅಂದರೆ ಭಾಳ ಖುಷಿ ಆಯ್ತಾಯ್ತು ನಂಗಂತೂ. ಸಾಕಿನ್ನ ನಿಮ್ಮನ್ನ ಓದಿಸಿ ಮಾಡಿ ಸಾಕಾಗ್ಬಿಟ್ಟೈತೆ. ಒಂದು ಪ್ಲಾನ್ ಮಾಡ್ತೀನಿ ನೋಡ್ರಿ. ನೀವಿಬ್ರು ಇಂಜಿನಿಯರಿಂಗ ಪಾಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ಬಿಡೋಣ. ಇನ್ನು ಸಾಕು, ನೀವು ಪ್ಯಾಟೆಗೆ ಹೋಗೋದು ಬೇಡ, ನೀವು ಪ್ಯಾಟೆಯಿಂದ ಯೋನಲ್ಲಿ ನನಗೆ ತೊಳ್ಳಾಕೋದು ಬೇಡ. ನನಗೆ ಜೀವನ ಎಲ್ಲ ಬೇಜಾರು ಮಾಡ್ಬಿಟ್ಟಿದ್ದೀರಾ ಇಬ್ರು. ಯೋಸ್ ವರ್ಷದಿಂದ ಓದಿ ನಿಮ್ಮ ಮೇಷ್ರು ಹೇಳ್ಬಿಟ್ಟವ್ರೆ, ನೀವಿಬ್ರು ಈ ಜನ್ಮದಾಗ ಪಾಸ್ ಆಗೋಕ್ಕಿಲ್ಲ, ಈ ಜನ್ಮ ಎಲ್ಲ ಸಾಕಾಗಿಲ್ಲ ನೀವು ಪಾಸ್ ಆಗೋಕ್ಕೆ. ಎಷ್ಟು ಹೇಳ್ಕೊಟ್ರು ನಿಮ್ಮ ತಲೆಗೆ ಗೊತ್ತೋದು ಇಲ್ಲ, ನಿಮ್ಮ ತಲೆಗೆ ಹೋಗೋದು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾಗೋಗ್ಬಿಟ್ಟೈತೆ ನನಗಂತೂ. ಬಿಟ್ಟಾಕು, ಇನ್ನೇನೇನು ಇಲ್ಲ ಇನ್ನು. ಸರಿ, ಒಂದು ಕೆಲಸ ಮಾಡೋಣ ಆಯಿತು. ಇನ್ನು ಯಾರನ್ನ ಕೇಳಿದ್ರೆ ಇಂಜಿನಿಯರಿಂಗ್ ಮಾಡಿದ್ದೀವಿ, ಪಾಸ್ ಆಗೋಯ್ತು, ಇನ್ನು ಓದಲ್ಲ ಅಂತ ಹೇಳ್ಬಿಟ್ಟು ಬಿದ್ದಿರ್ರಿ ಮನೆಗೆ. ಯಾವನ ಒಳ್ಳೆ ಗಂಡು ಹುಡುಕುಟತೆಗೆ ಮದುವೆನ ಮಾಡ್ತೀನಿ. ನಿಮ್ಮಂತವ್ರನ್ನ ಇಕ್ಕಣ್ಣ ನೀನು ಏನು ಮಾಡಲಿ ಹೇಳು? ಮಣ್ಣು ಮುಕ್ಕಿಸ್ಬಿಟ್ರೆ ನನ್ನಂತೂ ನಮ್ಸಿ ಕುತ್ತಿಗೆ ಕೊಯ್ತಾರೆ ಅಂತಾರಲ್ಲ, ಹಂಗೆ ಮಾಡ್ಬಿಟ್ರಿ ನೀವಂತೂ ಕುತ್ತಿಗೆ ಕುಯ್ಯೋ ಕೆಲಸನ. ಅಮ್ಮ ನಾವು ಹಳ್ಳಿನಾಗಿರಕ್ಕಿಲ್ಲ, ನಾವ್ಯಾಕೆ ಹಳ್ಳಿನಾಗಿರ್ಬೇಕು? ನಾವಿರಕ್ಕಿಲ್ಲ ಹಳ್ಳಿನಾಗೆ. ಪ್ಯಾಟೆಗೆ ಹೋಗ್ಬಿಟ್ಟು ಇನ್ನೊಂದ್ಕಿತ ಓದ್ಬಿಟ್ಟು ಏನೋ ಪಾಸ್ ಮಾಡ್ಕೊತೀವಿ ಬಿಡು. ಅಪ್ಪ ಅಮ್ಮ ಮುಚ್ಕೊಂಡು ಇದ್ಬಿಟ್ರೆ ಸಾಕು. ನಾನು ಹೇಳ್ದಂಗೆ ಕೇಳ್ರಿ. ನನಗೆ ಗೊತ್ತು ನಿಮ್ಮನ್ನ ಯಾವ್ದನ ಒಂದು ಒಳ್ಳೆ ಸಂಬಂಧಗಳು ಕೊಟ್ಬಿಟ್ಟು ಮದುವೆ ಮಾಡ್ಬಿಡ್ತೀನಿ. ಇಬ್ರು ನಾಲಾಯಕ್ ಬಡೈತದ ಅಂತ ನನಗೆ ಗೊತ್ತಾಗ್ಬಿಟ್ಟೈತೆ. ಸಾಕು, ಇನ್ನೂ ಓದ್ಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ತಿರುಗಿ ಪ್ರತ್ಯೇಕ ದಿನನೂ ನನ್ನ ಮಕ್ಕಳು ಈ ರ್ಯಾಂಕ್ ಸ್ಟೂಡೆಂಟ್ಸ್ಗಳು ಅಂತ ಹೇಳ್ಬಿಟ್ಟು ನಾನು ಕೈಲಿ ಹೇಳ್ಕೊಬಿಟ್ಟು ಬರೋಕ್ಕಾಗಕ್ಕಿಲ್ಲ. ನೋಡು ಇಲ್ಲಿ ದಿಲ್ಗೆ ಮುಗಿಸ್ಬಿಡ್ರಿ. ನೋಡಿರಿ ಪ್ಯಾಟ್ಗೆ ಹೋಗ್ಬಿಟ್ಟು ಏನೇನೋ ಲಗೇಜ್ ಎಲ್ಲವಲ್ಲ ಎತ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಪಾಸ್ ಆಗೋಯ್ತು, ಇನ್ನು ಸಾಕು ಇನ್ನು ಓದಕ್ಕಿಲ್ಲ ಅಂತ ಹೇಳ್ಬಿಡೋಣ. ಎಲ್ಲ ಮುಗ್ದೋಯ್ತದೆ. ಇಲ್ಲೇ ಇದ್ಬಿಡ್ರಿ. ಹೆಂಗೋ ಇಬ್ರಿಗೂ ಒಳ್ಳೆ ಗಂಡು ಹುಡುಕ್ತೀನಿ. ಇನ್ನೇನು ಸಿಗ್ತಾರೆ ಯಾರಣ್ಣ? ಆ ಗಂಡಿನ ಕಡೆಯವ್ರು ಬಂದ್ರು ಕೋಟ್ಯಾಧೀಶ್ವರು ಸಂದಾಕಿರೋರು ಬರ್ತಾರೆ. ನೀವು ಸಂದಾಕ್ ಓದಿದ್ದೀರಾ ಅಂದರೆ ಅವರು ಇದು ಮಾಡ್ತಾರೆ. ಇಲ್ಲ ಅಂದರೆ ಕಷ್ಟ ಆಯ್ತದೆ. ಸರಿನಾ? ನೋಡು, ಈಗ ಬಡ್ದಿರೋದ್ರ ಬಗ್ಗೆ ಮನೆಗೆ ಹೋದ್ಮೇಲೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಆ ಪೊದ್ದಿ ಏನನ್ನ ಕೇಳಿಸ್ಕೊಂಡ್ಲು ಅಂದರೆ ಊರಿಗೆಲ್ಲ ಟಾಮ್ ಟೂಮ್ ಅಂತ ಡಂಗೂರ ಸಾರ್ಬಿಡ್ತಾಳೆ. ಬಿತ್ರಿ. ಸರಿನೇ? ನೋಡು, ಇಬ್ರು ಒಮ್ಮಿಕೊಂಡು ಸುಮ್ಮನೆ ಇದ್ಬಿಡ್ಬೇಕು. ಮನೆ ತುಂಬ ಕಿವಿಗಳೇನೇನಿಯ ಹೊಸಿ ಹುಷಾರಾಗಿರ್ಬೇಕು. ಭ್ರಮೆ. ಈ ಜಯಮ್ಮ ಇರಗಂಟ ಊರಾಗೆ ಬಿಸಿ ಬಿಸಿ ನ್ಯೂಸ್ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಬಂಗಾರಿ. ನಂದೆಲ್ಲ ಒಂದು ವಿಷಯ ಆದರೆ ಊರಿಗೆಲ್ಲ ಹೆಂಗೆ ಡಂಗೂರ ಸಾರ್ತೀಯೋ ಆದ್ರೆ ಅಪ್ಪನಂಗೆ ಸಾರ್ಕೊಂಡ್ಬಿಟ್ಟು ಬರ್ತೀನಿ ನೋಡ್ತಿರು. ಅಯ್ಯೋ ಎಲ್ಲ ಹೆಣ್ಮಕ್ಳು ಆಡ್ಕೊಂತಿದ್ಲು. ನಮ್ಮ ಹೆಣ್ಮಕ್ಳು ಸಮ ಯಾವಳು ಬರಲ್ಲ, ನನ್ನ ಹೆಣ್ಮಕ್ಳು ಹಿಂಗೆ ಅಂತ ಹೇಳಿ ಏನು ಬಿಲ್ಡಪ್ಪೋ. ಯಪ್ಪ ಈಗಾಯ್ತು ನೋಡು, ಸರಿಯಾಗಿ ಆಗ್ತೈತೆ. ಆಗಬೇಕು ಸರಿಯಾಗಿ. ಪದ್ದಿ ಬಿಸಿ ಸುದ್ದಿ ಕೊಡೋಕ್ಕೆ ಬರ್ತಾ ಇದ್ದೀನಿ. ಬಿಸಿ ಬಜ್ಜಿ ಮಾಡಿಸ್ತೀನಿ ತಾಗ ಬಂದು ಇರು. ಅಮ್ಮ ಪ್ಲೀಸ್ ಅಮ್ಮ, ಓದ್ತೀವಿ ಕಣಮ್ಮ. ಇಷ್ಟು ಬೇಗ ಮದುವೆಗಿದ್ರೆ ಮಾಡ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಕಣಮ್ಮ. ಪ್ಲೀಸ್ ಕಣಮ್ಮ, ಮದುವೆ ಮಾಡ್ಕೊಳಕ್ಕಿಲ್ಲ ಕಣಮ್ಮ, ಅರ್ಥ ಮಾಡ್ಕೊಳಮ್ಮ. ಇವಾಗ ಮದುವೆ ಮಾಡ್ಕೊಳಕ್ಕೆ ನಮ್ಗೆ ಇಷ್ಟನೂ ಇಲ್ಲ ಕಣಮ್ಮ. ಪ್ಲೀಸ್ ಕಣಮ್ಮ, ಬೇಡ ಕಣಮ್ಮ, ಮದುವೆಗಿದ್ವಿ ಎಲ್ಲನೂ. ಈಗ ನೀನೇನು ಓದಿ ಪಾಸ್ ಆಗಬೇಕು ಅಷ್ಟೇ ತಾನೇ. ಇದೊಂದು ಕಿತ ಚಾನ್ಸ್ ಕೊಡಮ್ಮ ಸಾಕು. ಇದೊಂದು ಕಿತ ಚಾನ್ಸ್ ಕೊಟ್ಟರೆ ಹೆಂಗೋನೂ ಇದು ಮಾಡ್ತೀವಿ, ಓದ್ಕೊಂತೀವಿ. ಅಮ್ಮ ನಮ್ಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ಕಣಮ್ಮ, ನಾವು ಹೋಗ್ಲೇಬೇಕಮ್ಮ ನಾವು. ಪ್ಲೀಸ್ ಕಣಮ್ಮ. ನಮ್ಮ ಮನೆಯಾಗೆ ನಂದೇ ಫೈನಲ್ ಮಾತು, ಏನು ಬೇಡ ಹೋಗೋದು. ನಿಮ್ಮ ಮೇಷ್ಟ್ರೆ ಹೇಳ್ಬಿಟ್ಟು ನೀವು ಯೋಗ್ಯತೆ ಪಾಸ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೋಗ್ಬಿಟ್ಟು ಇನ್ನೇನು ಮಾಡಿದ್ರೆ ನೋಡು. ಈಗ ಸುಮ್ಮನೆ ಬಿಟ್ಬಿಡ್ರಿ.
ಮನೆಗೆ ಹೋದ ತಕ್ಷಣ ಏನಿಯಾ ನಾನು ಹೋಗ್ಬಿಟ್ಟು ಸ್ವೀಟ್ ಬಾಕ್ಸ್ ಎತ್ಕೊಂಡ್ಬಿಟ್ಟು ಬರ್ತೀನಿ. ಸ್ವೀಟ್ ಎಲ್ರಿಗೂ ಮನೆಗಿರೋರಿಗೆಲ್ಲ ಕೊಟ್ಬಿಟ್ಟು ಸುಮ್ಕೆ ತೆಪ್ಪಗೆ ರೂಮಾಗ ಕುಂತ್ಕೊಬಿಡ್ರಿ. ಮೊಬೈಲ್ಗೆ ಬರೋ ಹೊತ್ಕೊಂಡು ಕುತ್ಕೊತಿರಲ್ಲ ಕುಂತ್ಕೊಬಿಡ್ರಿ. ಪಾಸ್ ಆದರೂ ಇಂಜಿನಿಯರಿಂಗ್ ಮುಗಿದೋಯ್ತೀನಿ, ಮುಂದಕ್ಕೆ ಓದಲ್ಲ ಅಂತ ಸ್ವೀಟ್ ಬಾಕ್ಸ್ ಕೊಟ್ಬಿಟ್ಟು ನೀವೇ ಹೇಳ್ಬಿಟ್ಟು ಸುಮ್ಮನಾಗ್ರಿ, ಸರಿನಾ? ಕೆಲಸ ನೋಡ್ಕೊಂಡು ಈಗ ಹೋಗಕ್ಕೆ ಇಷ್ಟ ಇಲ್ಲ, ಅಟೆಂಡ್ ಮಾಡ್ತಿದ್ದೀವಿ ಅಂತ ಏನಾರ ಒಂದು ಸುಳ್ಳು ಹೇಳಿದ್ರೆ ಆಯಿತು. ಹಿಂಗೆ ಇರಬೇಕು ಮನೆಯಾಗೆ. ಮಾನ ಮರುವದಿ ಕಳ್ಕೊಂಡ್ರೆ ಬೀದೆಗೆ ಹೋಗ ಭಿಕಾರಿನುವೆ ನಿಮ್ಮನ್ನು ಮದುವೆ ಮಾಡ್ಕೊಳಕ್ಕಿಲ್ಲ ಅಷ್ಟೇನಿಯ. ಹುಷಾರು. ನಡೀರಿ, ಏನು ನಿಂತ್ಕೊಂಡಿದ್ದೀರಾ? ನಡೀರಿ ಮಂತಕ್ಕೆ. ಪಾರ್ಕೆಗೆ ಹಾಕಿ ನಿಮ್ಮನ್ನ ಇಲ್ಲಿಗನ ಕರ್ಕೊಂಬಿಟ್ಟು ಬರ್ಬೇಕಾಯ್ತು. ಅಲ್ಲೇ ಮನೆಗೆ ಹಾಕಿದ್ರೆ ಮನೆಗಿರೋರೆಲ್ಲ ನೋಡಿರೋರು, ಬ್ಯಾಡ ಅಂತ ಹೇಳ್ಬಿಟ್ಟು ಇಲ್ಲೂ ಕರ್ಕೊಂಬಿಟ್ಟು ಅದಕ್ಕೆ ಪಾರ್ಕೆಗೆ ಹಾಕಿದ್ದು ಕಿತ್ತೋಗಿರೋರಿಗೆ. ನಡೀರಿ ಮನೆಗೆ. ಮುಗೀತು ಸಾಕು. ನಿಮ್ಮ ಅಪ್ಪಂಗೂ ಎಲ್ಲ ಇಷ್ಟ ಹೇಳ್ತೀನಿ, ನಿಮ್ಮ ಅಪ್ಪಂಗೂ ಗೊತ್ತಾಗ್ಲಿ. ನಡೀರಿ ಸುಮ್ಕೆನೇನೆ. ನನ್ನ ಕೈಲಂತೂ ಆಗಕ್ಕಿಲ್ಲ ಕಣಪ್ಪ. ಈ ಮನೆಯಾಗೆ ಎಣಿಕೊಂಡು ಮಾಡ್ಕೊಂಡು ಅದ್ರಾಗ ಅವಳೆಲ್ಲ ಪದ್ದಿ ಎತ್ಗೆ ಅವಳ್ತಾಗೆಲ್ಲ ಅನ್ನಿಸ್ಕೊಂಡು ಮಾಡ್ಕೊಂಡು ಇಲ್ಲೇ ಹಳ್ಳಿ ಗಮಾರಿಗಳು ಥರ ಇರಬೇಕಾಯ್ತದೆ ನೋಡು. ನೀನು ಅಷ್ಟೇನಿಯ, ಇನ್ನು ಅಷ್ಟೇ, ಇನ್ನು ಎಲ್ಗೂ ಹೋಗಂಗಿಲ್ಲ. ಮನೆಗೆ ಉಣ್ಕೊಂಡು ತಿನ್ಕೊಂಡು ಮನೆಗೆ ಇರಬೇಕಾಯ್ತದೆ. ಅಲ್ಲಾಗಿದ್ರೆ ನಾವು ಮಾಲು, ಪಿಕ್ಚರು, ಶಾಪಿಂಗು, ಯಪ್ಪ ಏನು ಹೊಸಿನ ಎಲ್ಲ ಮಜಾ ಮಾಡ್ತಾ ಇದ್ವಿ, ಮಾಲು ಗೀಲು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಎಂಥದೂ ಇಲ್ಲ, ಎಲ್ಲ ಮುಗೀತು. ಈ ಹಳ್ಳಿನಾಗೆ ಏನು ಸಿಗಕ್ಕಿಲ್ಲ, ಪಾನಿಪುರಿ ಗೋಬಿನೂ ಸಿಗಕ್ಕಿಲ್ಲ. ಪ್ಯಾಟೆಗೆ ಹೋಗ್ಬಿಟ್ಟು ತಿನ್ಬಿಟ್ಟು ಬರಬೇಕು. ಅವಯ್ಯ ಮೇಷ್ಟ್ರಿಗೆ ಏನು ಬಂದಿತ್ತ ಲೆಕ್ಚರರ್ಗೆ ನಮ್ಮ ವಿಷಯ ಎಲ್ಲ ಹೇಳಕ್ಕೆ, ನಮ್ಮ ಅಮ್ಮಂಗೆ ಅದೇ ಮತ್ತೆ ನನ್ನ ಮಗಂಗೆ ಏನು ತಟ್ಟು ದರಿದ್ರ ಬಂದಿತ್ತು ನಮ್ಮ ವಿಷಯ ಹೇಳಕ್ಕೆ. ಹೀಗೆಲ್ಲ ಹೋಯ್ತು. ಹೆಂಗೆ ತಿಂತಾ ಇದ್ವಿ ನಮ್ಮ ಅಮ್ಮಂತ ಫೀಸು ಗೀಸು ಅಂತ ಇಸ್ಕೊಂಡು ಪಿಜ್ಜಾ, ಬರ್ಗರು, ನೂಡಲ್ಸು ಎಲ್ಲ ತಿಂದು ಪಿ ಜಿನಾಗ ಮಜಾ ಮಾಡ್ತಿದ್ವಿ. ಈಗ ಮುದ್ದೆ, ಬಸ್ಸಾರು, ಹುಳಿ, ತರಕಾರಿ ಸಾರು ಅಂತಲೇ ತಿನ್ನಬೇಕು. ಈ ಜೀವನ ಬದೆ ತಿಂಗಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯಾರಿಗೆ ಬೇಕೋ ಇಂಥ ಕಿತ್ತೋಗಿರೋ ಜೀವನ. ಇದಕ್ಕೆ ಬೇರೆ ಏನಾದರೂ ದಾರಿ ಹುಡುಕ್ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕು ನಾವು. ಇಲ್ಲ ಅಂತಂದರೆ ಆಗಲ್ಲ ನೋಡು. ನಾನು ಕಾಲೇಜ್ಗೆ ಹೋಗಬೇಕು ಅಂತ ಹಠ ಮಾಡ್ಕೊಂಡು ಕುಂತ್ಕೊಳ್ಳೋಣ ಇಬ್ರು. ಊಟ ಮಾಡೋದು ಬೇಡ, ತಿಂಡಿ ತಿನ್ನೋದು ಬೇಡ, ಏನು ಮಾಡೋದು ಬೇಡ. ಅವಾಗ ನಮ್ಮ ಅಮ್ಮನೇ ಹೋಗ್ಬಿಟ್ಟು ಅತ್ತಾಗ ಹೋಗ್ರಿ ಅಂತ 1 ವರ್ಷ ಕಳಿಸ್ತೈತೆ. ಅಷ್ಟೊಳಗಡೆ ನಾವು ಏನಾರ ಮಾಡಿ ಗಿಮಿಕ್ ಮಾಡಿ ಏನೋ ಪಾಸ್ ಗೀಸ್ ಮಾಡ್ಕೊಳ್ಳೋದು ಏನೋ ಮಾಡೋಣ, ಸರಿನಾ? ನೀನು ನನಗೆ ಸಪೋರ್ಟು, ನಾನು ನಿನಗೆ ಸಪೋರ್ಟು, ಇಬ್ರು ಸಪೋರ್ಟಾಗಿದ್ರೇನೇನಿಯ ಈ ಮನೆಯಿಂದ ಹೋಗೋಕ್ಕಾಗದು ನಾವಿಬ್ರು. ಲೇ ಬಿತ್ರದ ಅಲ್ಲೇ ನಿಂತ್ಕೊಂಡಿದ್ದೀರಾ, ಬರ್ರೆ. ಬಂದೆ ಕಣಮ್ಮ, ಬಂದೆ. ಸರಿ ಆಯ್ತು ನೋಡಿ, ಇಬ್ರು ಪ್ಲಾನುವೆ ಸಕ್ಸಸ್ ಮಾಡ್ಕೊಳ್ಳೋಣ. ಇನ್ನೇನು ಇಲ್ಲ. ನಡಿ ಹೋಗೋಣ, ನಡಿ ಸುಮ್ಕೆನೇನಿಯ. ಯಾಕೆ ಸುಮ್ಕೆನೇನೆ, ಬಾ ಹೋಗೋಣ.